ನಮಸ್ಕಾರ ಸ್ನೇಹಿತರೆ, ಒಂದು ಹೆಸರಿನ ಹಿಂದೆ ಎಷ್ಟು ದೊಡ್ಡ ಕಥೆ ಇರುತ್ತದೆ ಗೊತ್ತಾ? ಇಂದು ನಾವು ಸೂಳೆಕೆರೆ ಎಂಬ ಹೆಸರಿನ ಹಿಂದೆ ಇರುವ ನಿಜವಾದ ಇತಿಹಾಸದ ಕಥೆಯನ್ನು ನೋಡೋಣ. ಸಮಾಜವಾದಿ ನಾಯಕ ಜಯದೇವಪ್ಪ ಹಲಪ್ಪ ಪಟೇಲರು ಪ್ರತಿನಿಧಿಸುತ್ತಿದ್ದ ಚನ್ನಗಿರಿ ಏಷ್ಯಾದಲ್ಲಿ ಅತಿ ದೊಡ್ಡ ಮತ್ತು ಎರಡನೇ ಕೆರೆಯಾಗಿರುವ ಶಾಂತಿಸಾಗರ ಕೆರೆಯ ಹಿನ್ನೆಲೆಯ ಕುರಿತು ಒಂದು ಪ್ರೇಮ ಮತ್ತು ತ್ಯಾಗದ ಕಥೆ ಹೇಳಿದ್ದರು. ನಾವು ತುಂಬ ಸರಳವಾಗಿ ಭಾವಿಸಿದ್ದ ಈ ಕೆರೆಯನ್ನು ಕಟ್ಟಿಸಿದ್ದು 11ನೇ ಶತಮಾನದಲ್ಲಿ ಶಾಂತಲಾದೇವಿ ಎಂಬ ರಾಣಿ. ಚಿತ್ರದುರ್ಗ ನಗರಕ್ಕೆ ಕುಡಿಯುವ ನೀರಿನ ವ್ಯವಸ್ಥೆಯೂ ಸೇರಿದಂತೆ ಸುಮಾರು 28 ಗ್ರಾಮಗಳಿಗೆ ಸಮಗ್ರ ನೀರನ್ನು ಒದಗಿಸುವ ಶಾಂತಿಸಾಗರ ಕೆರೆಗೆ ಸೂಳೆಕೆರೆ ಎಂಬ ಹೆಸರು ಜನಜನಿತವಾಗಿದೆ. ಇಲ್ಲಿ 11ನೇ ಶತಮಾನದಲ್ಲಿ ಸ್ವರ್ಗಾವತಿ ಎಂಬ ಪಟ್ಟಣಕ್ಕೆ ವಿಕ್ರಮನೆಂಬ ರಾಜನಿದ್ದ. ಬಹುಕಾಲದ ನಂತರ ಜನಿಸಿದ ಏಕೈಕ ಮಗಳಾದ ಶಾಂತಲಾದೇವಿಯನ್ನು ರಾಜದಂಪತಿಗಳು ಮತ್ತು ಪಟ್ಟಣದ ಜನರು ಬಹು ಪ್ರೀತಿ ಹಾಗೂ ಗೌರವದಿಂದ ಕಾಣುತ್ತಿದ್ದರು. ಯೌವನಾವಸ್ಥೆಗೆ ಕಾಲೇರಿಸಿದ ಚೆಲುವೆ ಶಾಂತಲಾ ರಾಜಮನೆತನಕ್ಕೆ ವಲ್ಲದ ಸಿದ್ದೇಶ್ವರನನ್ನು ಪ್ರೇಮಿಸಿ ವಿವಾಹವಾಗುತ್ತಾಳೆ. ವಿಕ್ರಮರಾಜ ಮತ್ತು ಪುರಜನರು ಇಂತಹ ಪ್ರೇಮ ವಿವಾಹವನ್ನು ಒಪ್ಪದೆ ಸಾಮಾನ್ಯ ವ್ಯಕ್ತಿ ಸಿದ್ದೇಶ್ವರನನ್ನು ಪ್ರೀತಿಸಿ ವರಿಸಿದ್ದಕ್ಕೆ ಆಕೆ ಯುವರಾಣಿಯಲ್ಲ, ಸೂಳೆ ಎಂದು ನಿಂದಿಸಲಾರಂಭಿಸುತ್ತಾರೆ. ಹೆತ್ತ ತಂದೆಯೇ ಕಠಿಣವಾದ ತಿರಸ್ಕಾರದ ಮಾತುಗಳು ಶಾಂತಲೆಯ ಹೃದಯವನ್ನು ಚುಚ್ಚುತ್ತದೆ. ಆಗಲೇ ಪ್ರಾಣ ಕಳೆದುಕೊಳ್ಳಲು ನಿರ್ಧರಿಸಿದರೂ ತನ್ನ ಕಳಂಕವನ್ನು ತಡೆದುಕೊಳ್ಳಲು ಏನಾದರೂ ಸಾಧಿಸಬೇಕೆಂದು ನಿಶ್ಚಯಿಸುತ್ತಾಳೆ. ಪಟ್ಟಣದ ಜನರ ಕುಹಕುಗಳನ್ನು ಸಹನೆಯಿಂದ ಸಹಿಸಿಕೊಂಡ ಶಾಂತಲಾದೇವಿ ಇದರಿಂದ ಆಚೆ ಬರಲು ಪ್ರಯತ್ನ ಪಡುತ್ತಿದ್ದಾಗ ಆಕೆಯ ಕನಸಿನಲ್ಲಿ ಬೃಹದಾಕಾರದ ನೀರು ತುಂಬಿದ ಕೆರೆಯೊಂದು ಕಾಣಿಸುತ್ತದೆ. ನೀರಿಗಾಗಿ ಪರಿತಪಿಸುತ್ತಿದ್ದ ಪಟ್ಟಣದ ಬಾಯಾರಿಕೆ ನಿವಾರಿಸಲು ಕೆರೆಯೊಂದನ್ನು ಕಟ್ಟಿಸುವ ದೃಢ ಸಂಕಲ್ಪ ತೊಟ್ಟು ಅದಕ್ಕಾಗಿ ಪಟ್ಟಣದಲ್ಲಿ ಪ್ರತ್ಯೇಕವಾಗಿ ವಾಸಿಸುತ್ತಿದ್ದ ಸೂಳೆಕೆರೆಯ ಸೂಳೆಯರನ್ನು ಕಂಡು ಸೂಳೆಯರೇ ವಾಸಿಸುತ್ತಿದ್ದ ಆ ಜಾಗವನ್ನು ಕೆರೆ ನಿರ್ಮಾಣಕ್ಕೆ ಬಿಟ್ಟುಕೊಡಬೇಕೆಂದು ಮನವಿ ಮಾಡುತ್ತಾಳೆ. ಯುವರಾಣಿ ಪ್ರೇಮಿಸಿ ಮದುವೆಯಾದ ಏಕೈಕ ಕಾರಣದಿಂದ ಆಕೆಯನ್ನು ಸೂಳೆ ಎಂದು ಜರಿದಿದ್ದಕ್ಕೆ ನಿಜವಾದ ಸೂಳೆಯರು ಕಣ್ಣೀರುಗೆರೆದು ಕೆರೆ ನಿರ್ಮಾಣಕ್ಕೆ ಸ್ಥಳ ಬಿಟ್ಟುಕೊಡಲು ಒಪ್ಪುತ್ತಾರೆ. ಆದರೆ ನಿರ್ಮಾಣಗೊಳ್ಳುವ ಕೆರೆಗೆ ತಮ್ಮ ಕಸುಬಿನ ಹೆಸರನ್ನೇ ಇಡಬೇಕೆಂದು ಆಗ್ರಹಿಸುತ್ತಾರೆ. ಶಾಂತಲಾದೇವಿ ದಂಪತಿಗಳು ಕಟ್ಟಿಸಿದ ಆ ಬೃಹತ್ ನೀರಿನ ಸಂಗ್ರಹಣಾ ವಲಯಕ್ಕೆ ಸೂಳೆಕೆರೆ ಎಂದು ಅಧಿಕೃತವಾಗಿ ಹೆಸರಿಡುತ್ತಾಳೆ. ಪ್ರೇಮಿಸಿ ಮದುವೆಯಾಗಿದ್ದಕ್ಕೆ ಸೂಳೆ ಎಂಬ ನಿಂದನೆಗೆ ಒಳಗಾಗಿ ನೊಂದಿದ್ದ ರಾಣಿ ಶಾಂತಲಾದೇವಿ ಅದೇ ಸೂಳೆಕೆರೆಗೆ ಹಾರಿ ಪ್ರಾಣಾರ್ಪಣೆ ಮಾಡಿಕೊಳ್ಳುತ್ತಾಳೆ. ತನ್ನ ಪ್ರಿಯಮಡದಿ ಕಟ್ಟಿಸಿದ ಕೆರೆಗೆ ಪ್ರಾಣಾರ್ಪಣೆ ಮಾಡಿಕೊಂಡದ್ದನ್ನು ಸಹಿಸಲಾಗದ ಪತಿ ಸಿದ್ದೇಶ್ವರ ಕೆರೆಯ ಪಕ್ಕದ ಬೆಟ್ಟದಿಂದ ಜಿಗಿದು ಆತ್ಮಹತ್ಯೆ ಮಾಡಿಕೊಳ್ಳುತ್ತಾನೆ. ಸೂಳೆಯರು ಸೇರಿದಂತೆ ಇಡೀ ಪಟ್ಟಣದ ಹೆಣ್ಣು ಮಕ್ಕಳು ಮಮ್ಮಲ ಮೊರಗುತ್ತಾರೆ. ಸೂಳೆಕೆರೆ ಹೆಸರನ್ನು ಬದಲಾಯಿಸುವ ನಿರ್ಣಯ ಕೈಗೊಂಡಾಗ ಪಟೇಲರು ಅದನ್ನು ವಿರೋಧಿಸುತ್ತಾರೆ. ಇಂತಹ ಸಾಧನೆಯ ಕತೆ ಮುಂದಿನ ಪೀಳಿಗೆಗೆ ಜೀವಂತವಾಗಿಡಲು ಅದನ್ನು ಸೂಳೆಕೆರೆ ಎಂದೇ ಕರೆಯಬೇಕು. ಆಗ ಜನರ ಮನಸ್ಸಿನಲ್ಲಿ ಕುತೂಹಲ ಮೂಡಿ ಅದರ ಹಿನ್ನೆಲೆಯನ್ನು ಅರಿಯಲು ಪ್ರಯತ್ನಿಸುತ್ತಾರೆ ಎಂಬುದು ಪಟೇಲರ ಕಾಳಜಿಯಾಗಿತ್ತು. ಶಾಂತಿಸಾಗರ ಎಂದು ಹೆಸರು ಬದಲಾಯಿಸಿದಾಗ ಸೂಳೆಕೆರೆ ಹೆಸರನ್ನೇ ಉಳಿಸಬೇಕೆಂದು ಒತ್ತಾಯಿಸಿದ್ದ ಚಿದಾನಂದ ಮೂರ್ತಿಯನ್ನು ನೆನಪಿಸಿಕೊಳ್ಳೋಣ. ಹರಿದ್ರಾವತಿ ನದಿಗೆ ಅಡ್ಡಲಾಗಿ ಕಟ್ಟಲಾಗಿರುವ ಈ ಕೆರೆ ವಿಸ್ತೀರ್ಣ 5,550 ಎಕರೆ ಪ್ರದೇಶವನ್ನು ಆಕ್ರಮಿಸಿಕೊಂಡಿದ್ದು ಸಿದ್ದನಾಲೆ ಬಸವನಾಲೆ ಎಂಬ 2 ಬೃಹತ್ ನಾಲೆಗಳನ್ನು ಹೊಂದಿದೆ. ಸುಮಾರು 28 ಹಳ್ಳಿಗಳಿಗೆ ನೀರಿನ ಸೌಲಭ್ಯ ಮತ್ತು ಚಿತ್ರದುರ್ಗ ನಗರದ ಬಾಯಾರಿಕೆಯನ್ನು ಸೂಳೆಕೆರೆ ನೀಗಿಸುತ್ತಿದೆ. ಈ ವಿಡಿಯೋ ನಿಮಗೆ ಏನಾದರೂ ಇನ್ಫಾರ್ಮೇಟಿವ್ ಅನಿಸಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.